ಇವತ್ತಿನ ಅಮೃತಧಾರೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಗೌತಮ್ಗೆ ತನ್ನ ಹೆತ್ತಮ್ಮ ಭಾಗ್ಯಮ್ಮನನ್ನೇ ಉಡುಗೊರೆಯಾಗಿ ಕೊಡುತ್ತಿದ್ದಾಳೆ ಭೂಮಿಕಾ. ಅಮೃತಧಾರೆ, ಆನಂದ್, ಅಪರ್ಣ ಇಬ್ಬರೂ ಸುಧಾ ಮಾಡಿದ ಮೋಸದ ಬಗ್ಗೆ ಮಾತಾಡ್ತಿರ್ತಾರೆ. ಬೇಜಾರು ಮಾಡ್ಕೊಂಡಿರ್ತಾರೆ. ನಮ್ಮಿಂದ ಗೆಳೆಯನಿಗೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಮೋಸ ಆಯಿತು ಅಂತ ಬೇಜಾರು ಮಾಡ್ಕೋತಿರ್ತಾರೆ. ಅದೇ ಟೈಮಲ್ಲಿ ಭೂಮಿಕಾ ಆನಂದ್ಗೆ ಕಾಲ್ ಮಾಡ್ತಾಳೆ. ಆನಂದ್ ಹೇಳಿ ಅತ್ತಿಗೆ ಅಂದಾಗ, ಆನಂದ್ ಅವರೇ, ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು ಅಂತಾನೆ, ಹೇಳಿ ಅತ್ತಿಗೆ ಅಂತಾನೆ. ನಾಳೆ ನಿಮಗೆ ಹತ್ತಿರದಲ್ಲಿ ಗೊತ್ತಿರೋ ಒಂದು ದೇವಸ್ಥಾನದಲ್ಲಿ ಬೆಳ್ಳಿ ತುಲಾಭಾರ ವ್ಯವಸ್ಥೆ ಮಾಡಬೇಕಿತ್ತು ಅಂತಾಳೆ. ಆಗ ಯಾರಿಗೆ ಅತ್ತಿಗೆ ಅಂದಾಗ ಭೂಮಿಕಾ ಸುಧಾ ಅವ್ರ ತಾಯಿಗೆ ಅಂತಾಳೆ. ಆಗ ಆನಂದ್ಗೆ ತುಂಬ ಸಿಟ್ಟು ಬರುತ್ತೆ. ಅತ್ತಿಗೆ, ನೀವೇನು ಅತ್ತಿಗೆ, ನೀವು ಮೊದಲನೇ ಸಲ ತಪ್ಪು ಮಾಡ್ತಿದ್ದೀರಾ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ, ನಾನು ಸಪೋರ್ಟ್ ಮಾಡಲ್ಲ ಅಂತಾನೆ. ಆಗ ಭೂಮಿಕಾ, ಆನಂದ್ ಅವರೇ, ನಾನು ಏನೇ ಮಾಡಿದರೂ ಮನೆ ಒಳ್ಳೆಯದಕ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ, ಹಾಗಿದ್ರೆ ಮಾಡಿ ಅಂತಾಳೆ. ಆಗ ಆನಂದ್, ಸರಿ ಅತ್ತಿಗೆ, ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಅಪರ್ಣ ಕೂಡ ಆನಂದ್ಗೆ ಬುದ್ಧಿ ಹೇಳ್ತಾಳೆ. ಭೂಮಿಕಾ ಏನೇ ಮಾಡಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ. ಈ ಕಡೆ ಗೌತಮ್ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಭೂಮಿಕಾ ಬಂದು, ಗೌತಮರೇ, ಇನ್ನೂ ಅದೇ ವಿಷಯನ ತಲೆಗೆ ಹಾಕೊಂಡು ಕೂತಿದ್ದೀರಾ ಅಂತ ಹೇಳ್ತಾಳೆ. ಆಗ ಗೌತಮ್ ಮತ್ತೆ ಬೇಜಾರಾಗಲ್ವಾ, ನಿಮ್ಗೆ ಏನನ್ಸುತ್ತೆ ಅಂತ ಕೇಳಿದಾಗ, ಹೌದು ಅವಳು ಮಾಡಿದ್ದು ತಪ್ಪೇ, ಅವಳು ಹಾಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾಳೆ. ನನಗ್ಯಾಕೋ ಮನೇಲಿ ಬರೀ ಕೆಟ್ಟದ್ದೇ ನಡೀತಾ ಇದೆ, ಅದಕ್ಕೆ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದಾಗ ಗೌತಮ್, ನನಗೆ ಬರೋ ಮನಸ್ಸಿಲ್ಲ, ನೀವು ಹೋಗಿ ಬನ್ನಿ ಅಂತಾನೆ. ಆಗ ಭೂಮಿಕಾ, ಪ್ಲೀಸ್ ನನಗೋಸ್ಕರ ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತ ಮಾರನೇ ದಿನ ಇಬ್ಬರು ರೆಡಿಯಾಗಿ ಮನೆಯಿಂದ ಹೊರಡ್ತಾರೆ. ಆದರೆ ಭೂಮಿಕಾ ಗೌತಮ್ಗೆ ಯಾವ ವಿಷಯನೂ ಹೇಳೋದಿಲ್ಲ. ಇಬ್ಬರು ದೇವಸ್ಥಾನ ತಲುಪ್ತಾರೆ. ಆಗ ಗೌತಮ್, ಇಷ್ಟು ಅದ್ಭುತವಾದ ದೇವಸ್ಥಾನನ ನಾನು ನೋಡೇ ಇಲ್ಲ ಅಂತಾನೆ. ಹೌದು, ನೀವು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತಾನೆ. ಆಗ ಭೂಮಿಕಾ, ನಿಮಗೆ ಮುಖ್ಯವಾದ ಒಬ್ಬ ವ್ಯಕ್ತಿನ ತೋರಿಸೋದಕ್ಕೆ ಅಂತ ಹೇಳ್ತಾಳೆ. ಹಾಗೆ, ಹೌದಾ, ಯಾರದು ಅಂತ ಹೇಳಿದಾಗ, ಆ ವ್ಯಕ್ತಿಯನ್ನು ನೀವು ನೋಡಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು ಅಂತಾಳೆ. ಗೌತಮ್ಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ, ಯಾರು ಹೇಳಿ ಭೂಮಿಕಾ ಅಂತಾನೆ. ಆಗ ಅಣ್ಣನ ನಾವು ಕಾಯಿಸಿ ತಿಂದಷ್ಟು ರುಚಿ ಜಾಸ್ತಿ, ಶಬರಿ ಕಾದಿದ್ದಕ್ಕೆ ತಾನೇ ಶ್ರೀರಾಮ ಸಿಕ್ಕಿದ್ದು, ನೀವು ಹಾಗೆ ಕಾಯಿರಿ ಅಂತಾಳೆ. ಗೌತಮ್ ಕಾಯ್ತಿರ್ತಾನೆ. ಸುಧಾ ಮತ್ತು ಅವರಮ್ಮ ಬರಬೇಕಾಗಿದೆ. ಅಮ್ಮ ಅಣ್ಣ ತಂಗಿ ಭೇಟಿ ಹೇಗಿರುತ್ತೆ ಮತ್ತು ಗೌತಮ್ ತನ್ನ ತಂಗಿಗೆ ತಾನೇ ಬೈದಿದ್ದೀನಿ ಅಂತ ಗೊತ್ತಾಗಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.